ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇದು ವ್ಯಾಕರಣ ಒಂದು ತರಗತಿಯಾಗಿದೆ. ಕನ್ನಡ ವ್ಯಾಕರಣ ಅಂಶಕ್ಕೆ ಸಂಬಂಧಿಸಿದ ಒಂದು ತರಗತಿ ಅಂತಲೇ ಹೇಳ್ಬೋದು. ಇದು TET ಪ್ರಶ್ನೆ ಪತ್ರಿಕೆಯಲ್ಲಿರುವ ವ್ಯಾಕರಣ ಪ್ರಶ್ನೆಗಳನ್ನ ಆಧರಿಸಿ ಮಾಡಿದಂಥ ಒಂದು ತರಗತಿಯಾಗಿದೆ. ಪದ ಅಥವಾ ಶಬ್ದ ನಿರ್ದಿಷ್ಟ ಅಥವಾ ಸ್ಪಷ್ಟವಾದ ಅರ್ಥವನ್ನು ಕೊಡುವ ಅಕ್ಷರಗಳ ಸಮೂಹಕ್ಕೆ ನಾವು ಪದ ಅಥವಾ ಶಬ್ದ ಎಂದು ಕರಿತೀವಿ. ಈ ಪದಗಳಲ್ಲಿ ಎರಡು ಪ್ರಕಾರಗಳನ್ನ ನೋಡ್ತೀವಿ ನಾವು. ಒಂದು ನಾಮಪದ, ಇನ್ನೊಂದು ಕ್ರಿಯಾಪದ. ನಾಮಪದ ಅಂದರೆ ನಾಮಪದದ ಮೂಲ ರೂಪವಾದ ನಾಮ ಪ್ರಕೃತಿಯು ಸರ್ವ ವಿಧದ ವಿಭಕ್ತಿ ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ನಾಮಪದವಾಗಿ ಸಿದ್ಧಗೊಳ್ಳುತ್ತದೆ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿಯಾಗಿದೆ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ಉದಾಹರಣೆಗೆ ಎರಡು ಇಲ್ಲಿ ಶಬ್ದಗಳನ್ನ ಆಯ್ದುಕೊಂಡಿನಿ ನಾನು. ನಾಮ ಪ್ರಕೃತಿ ರಾಮ, ನಾಮಪದ ರಾಮನು. ಸೀತೆ ನಾಮ ಪ್ರಕೃತಿ, ಸೀತೆಯನ್ನು ನಾಮಪದ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ಕಾಣ್ತೀವಿ ನಾವು. ನಾಮ ಪ್ರಕೃತಿಯ ಪ್ರಕಾರಗಳು: ಸಹಜ ನಾಮ ಪ್ರಕೃತಿ, ಇನ್ನೊಂದು ಸಾಧಿತ ನಾಮ ಪ್ರಕೃತಿ. ಸಹಜ ನಾಮ ಪ್ರಕೃತಿಯ ಉದಾಹರಣೆಗಳು ಸೀತೆ, ವಿದ್ಯಾ, ಚಂದ್ರ, ರಾಮ, ಈ ರೀತಿ ಉದಾಹರಣೆಗಳು. ಇನ್ನು ಸಾಧಿತ ನಾಮ ಪ್ರಕೃತಿಯ ಉದಾಹರಣೆಗಳು ನೋಡಬೇಕಾದ್ರೆ ಇದು ಸಾಧಿತ ನಾಮ ಪ್ರಕೃತಿಗಳು ತದ್ದಿತಾಂತ, ಸಮಾಸ, ಕೃದಂತ ಈ ಒಂದು ಅಂಶಗಳನ್ನ ಒಳಗೊಂಡಂಥ ಪದಗಳಾಗಿರ್ತವೆ. ಬಳಿಗಾರ, ಸಾಲಗಾರ, ಒಕ್ಕಲಿಗ, ಸಾಲಿಗ, ಗೌಡತಿ, ಗುಣವಂತ, ಬುದ್ಧಿವಂತ ಈ ಉದಾಹರಣೆಗಳನ್ನ ಅಷ್ಟೇ ಯಾಕೆ ನಾನು ಕೊಟ್ಟಿದ್ದೀನಿ ಅಂದರೆ ಎಕ್ಸಾಮ್ದಾಗ ನೋಡಿದ ತಕ್ಷಣ ನಿಮಗೆ ಅನುಕೂಲ ಆಗಲಿ ಅಂತ. ಸ್ವರೂಪದ ಹಿನ್ನೆಲೆಯಲ್ಲಿ ನಾಮ ಪ್ರಕೃತಿಯನ್ನು ಬೇರೆ ಬೇರೆ ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. ಮೊದಲನೆಯದು ವಸ್ತುವಾಚಕ ನಾಮ ಪ್ರಕೃತಿ. ವಸ್ತುವಾಚಕ ನಾಮ ಪ್ರಕೃತಿಗೆ ಉದಾಹರಣೆಗಳಂದರೆ ರಾಮ, ಸೀತೆ, ಸೂರ್ಯ, ಚಂದ್ರ, ಮನೆ, ಶಾಲೆ, ಬೆಟ್ಟ, ಗುಡ್ಡ, ನದಿ. ಇದರಲ್ಲಿ ಮೂರು ಪ್ರಕಾರಗಳನ್ನ ನಾವು ನೋಡ್ತೀವಿ. ಮೊದಲನೇದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ಥನಾಮ. ರೂಢನಾಮಕ್ಕೆ ಸಂಬಂಧಿಸಿದ ಉದಾಹರಣೆಗಳು ರೂಢಿಯಿಂದ ಬಂದಂಥವು ಇವು: ಮನುಷ್ಯ, ಪ್ರಾಣಿ, ಹೊಲ, ಗದ್ದೆ, ಬೆಟ್ಟ, ಗುಡ್ಡ, ಗೃಹ, ಹುಡುಗ, ಹುಡುಗಿ ಇವಿಷ್ಟು ಉದಾಹರಣೆಗಳು. ಇನ್ನು ಅಂಕಿತನಾಮಕ್ಕೆ ಉದಾಹರಣೆಗಳು ಅಂದರೆ ಇಟ್ಟ ಹೆಸರು: ಸೂರ್ಯ, ಚಂದ್ರ, ಕರ್ನಾಟಕ, ಕೃಷ್ಣಾ ನದಿ, ಭೂಮಿ, ಅರಬ್ಬಿ ಸಮುದ್ರ ಇವು ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಅಂತ ಕರಿತೀವಿ. ಅನ್ವರ್ಥಕ ನಾಮ ಉದಾಹರಣೆಗಳು ನಾವು ಅವರು ಮಾಡುವಂಥ ಕೆಲಸ ಆಗಿರ್ಬೋದು, ಅವರು ಇರುವಂಥ ಒಂದು ವ್ಯವಸ್ಥೆಯ ಮೇಲೆ ನಾವು ಈ ಉದಾಹರಣೆಗಳನ್ನ ನೋಡ್ಬೋದು. ಕುರುಡ, ಕುಂಟ, ಕಿವುಡ, ಹೆಳವ, ಪಂಡಿತ, ವಿದ್ಯಾರ್ಥಿ, ವ್ಯಾಪಾರಿ. ಇದು TETಗೆ ಆಗಿತ್ತು ಪ್ರಶ್ನೆ. ಇನ್ನು ಎರಡನೇದ್ದು ಗುಣವಾಚಕ ನಾಮ ಪ್ರಕೃತಿ. ಇದನ್ನು ನಾಮ ವಿಶೇಷ ಎಂದು ಕೂಡ ನಾವು ಕರಿತೀವಿ. ಗುಣವಾಚಕ ನಾಮ ಪ್ರಕೃತಿಯನ್ನು ನಾಮ ವಿಶೇಷ ಎಂದು ಕೂಡ ಕರಿತೀವಿ. ಉದಾಹರಣೆಗೆ ಜಾಣ ಹುಡುಗ, ಗುಣವನ್ನು ಹೇಳುವಂಥದ್ದು. ಸುಂದರ ಹುಡುಗಿ, ಶೂರ ಜಾಣ, ಶೂರ ರಾಮ. ತಂಪಾದ ಗಾಳಿ, ದೊಡ್ಡದು ಮಣಿ, ಸಣ್ಣದು ಮನಸ್ಸು. ಇನ್ನು ಸಂಖ್ಯಾವಾಚಕ ನಾಮ ಪ್ರಕೃತಿಗಳು ಯಾವುವು ಅಂದರೆ ಉದಾಹರಣೆಗೆ 1, 2, 3, 10 ಈ ರೀತಿ ಉದಾಹರಣೆಗಳು. ಸಂಖ್ಯೆಯ ವಾಚಕ ಅಂದರೆ 12ನೆಯ, 2, 3, 6ನೆಯ, ಇಮ್ಮಡಿ ಈ ರೀತಿಯ ಉದಾಹರಣೆಗಳು ಬರ್ತವೆ. ಇನ್ನು ಭಾವನಾಮ ಪ್ರಕೃತಿಗಳು ಕರಿದರ ಭಾವ ಕಪ್ಪು, ಬಿಳಿದರ ಭಾವ ಬಿಳುಪು, ತಣ್ಣನೆಯ ಭಾವ ತಂಪು, ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ, ಆಡುವುದರ ಭಾವ ಆಟ, ಅಂಜುವುದರ ಭಾವ ಅಂಜಿಕೆ, ನೆನೆಯುವುದರ ಭಾವ ನೆನಪು, ಹೆದರುವುದರ ಭಾವ ಹೆದರಿಕೆ. ಇವೆಷ್ಟು ಉದಾಹರಣೆಗಳು ಸ್ನೇಹಿತರೆ. ದಿಗ್ವಾಚಕ ನಾಮ ಪ್ರಕೃತಿಗಳು ಇವು ದಿಕ್ಕುಗಳನ್ನ ಸೂಚಿಸುವಂಥ ಅಂಶಗಳು ಇರ್ತಾವೆ ಇಲ್ಲಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಪಡುವಣ, ತೆಂಕಣ, ಬಡಗಣ, ಹಿಂದೆ, ಮುಂದೆ, ಮೇಲೆ, ಕೆಳಗೆ. ಪರಿಮಾಣವಾಚಕ
ಪರಿಮಾಣವಾಚಕ ನಾಮ ಪ್ರಕೃತಿಗಳು ಯಾವುವಂದರೆ ಸ್ವಲ್ಪ, ಬಹಳ, ಹೆಚ್ಚು, ಕಡಿಮೆ, ಅಷ್ಟು, ಇಷ್ಟು, ಸುಮಾರು, ನೂರು, ಸಾವಿರಾರು ಈ ರೀತಿಯ ಉದಾಹರಣೆಗಳು. ಇನ್ನು ಸರ್ವನಾಮಗಳು, ಏಳನೇದು ಸರ್ವನಾಮ. ಇದರಲ್ಲಿ ನಾವು ಸರ್ವನಾಮಗಳಲ್ಲಿ 4 ಪ್ರಕಾರಗಳನ್ನ ನೋಡ್ತೀವಿ. ಅವು ಯಾವುವಂದರೆ ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ನಿಷೇಧಾರ್ಥಕ ಸರ್ವನಾಮ ಅಥವಾ ದರ್ಶಕ ಸರ್ವನಾಮ. ಇವುಗಳಿಗೆ ಒಂದು ಉದಾಹರಣೆ ನೋಡಬೇಕು. ಪುರುಷಾರ್ಥಕ ಸರ್ವನಾಮದಲ್ಲಿ ಇರುವಂಥ ಅಂಶಗಳನ್ನ ನೋಡೋಣ. ಇಲ್ಲಿ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ಈ ರೀತಿ ಭಾಗನ ಮಾಡ್ತೀವಿ. ಉತ್ತಮ ಪುರುಷ ಏಕವಚನದಲ್ಲಿ ನಾನು ಆದರೆ ಬಹುವಚನದಲ್ಲಿ ನಾವು. ಮಧ್ಯಮ ಪುರುಷದಲ್ಲಿ ಏಕವಚನ ನೀನು, ಬಹುವಚನ ನೀವು. ಪ್ರಥಮ ಪುರುಷ ಪುಲ್ಲಿಂಗ ಅವನು, ಪ್ರಥಮ ಪುರುಷ ಸ್ತ್ರೀಲಿಂಗದಲ್ಲಿ ಅವಳು. ಬಹುವಚನದಲ್ಲಿ ನಾವು ಏನು ನೋಡ್ತೀವಿ, ಅವರು ಅಂತ ನೋಡ್ತೀವಿ. ಇನ್ನು ನಪುಂಸಕಲಿಂಗದಲ್ಲಿ ಏಕವಚನ ಅದು ಆದರೆ ಬಹುವಚನದಲ್ಲಿ ಅವು. ಇವು ಪ್ರಶ್ನೆ ಆಗಿವೆ ಸ್ನೇಹಿತರೆ. ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷಗಳಿಗೆ ಲಿಂಗಭೇದವಿಲ್ಲ. ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷಗಳಿಗೆ ಲಿಂಗಭೇದವಿಲ್ಲ. ಇನ್ನು ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಯಾವನು, ಯಾವುದು, ಯಾವರು, ಯಾರು, ಯಾವುದು ಈ ರೀತಿಯ ಒಂದು ಪ್ರಶ್ನೆ ಬರುವಂಥವು. ಇನ್ನು ಆತ್ಮಾರ್ಥಕ ಸರ್ವನಾಮ ಅಂದರೆ ತಾನು, ತಾವು, ತಮ್ಮ ಈ ಥರದ ಒಂದು ಅನ್ನುವಂಥ ಶಬ್ದಗಳು. ಇನ್ನು ನಿರ್ದೇಶನಾತ್ಮಕ ಅಥವಾ ದರ್ಶಕ ಸರ್ವನಾಮಕ್ಕೆ ಉದಾಹರಣೆ ಅಂದರೆ ಈ ಮತ್ತು ಆ. ಇದು ಸಮೀಪವನ್ನು ಇಲ್ಲವೇ ದೂರವನ್ನು ದರ್ಶಿಸುವುದರಿಂದ ಇದಕ್ಕೆ ದರ್ಶಕ ಸರ್ವನಾಮ ಎಂದು ಕರೆಯುತ್ತೇವೆ. ಅಂದರೆ ಉದಾಹರಣೆ ಹೇಳಬೇಕಂದ್ರೆ ಗೋಲ್ ಗುಂಬಜ್ ಜಗತ್ ಪ್ರಸಿದ್ಧವಾದ ಕಟ್ಟಡ. ಈ ಕಟ್ಟಡ ಬಿಜಾಪುರದಲ್ಲಿದೆ. ಅಲ್ಲಿ ಈ ಅನ್ನುವಂಥದ್ದು ಬಳಕೆಯಾಯಿತು. ಇನ್ನೂ ಒಂದು ಉದಾಹರಣೆ, ತಾಜ್ ಮಹಲ್ ಕಲ್ಲಿನಲ್ಲಿ ಅರಳಿದ ಪ್ರೇಮ ಕಾವ್ಯ. ಆ ಕಾವ್ಯ ಆಗ್ರಾದಲ್ಲಿದೆ. ಆ. ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳ ಮೇಲೆ ಸೇರಿ ನಾಮಪದಗಳನ್ನು ರೂಪಿಸುವ. ನಾಮ ಪ್ರಕೃತಿಗಳ ಮೇಲೆ ಸೇರಿ ನಾಮಪದಗಳನ್ನು ರೂಪಿಸುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತೇವೆ. ಇವಂತೂ ಸಾಕಷ್ಟಲ್ಲೇ ಪ್ರಶ್ನೆ ಆಗೈತೆ ಸ್ನೇಹಿತರೆ. ಅದಕ್ಕಾಗಿ ನಾನು ಇನ್ನು ಮುಖ್ಯವಾದ ಅಂಶಗಳನ್ನ ತಗೊಂಡಿದ್ದು. ವಿಭಕ್ತಿ, ಕಾರಕ, ಪ್ರತ್ಯಯ ಮತ್ತು ಹಳೆಗನ್ನಡ. ಪ್ರಥಮ ವಿಭಕ್ತಿ ಕಾರಕ ಕರ್ತೃ, ಪ್ರತ್ಯಯ ಉ, ಹಳೆಗನ್ನಡ ಮ. ದ್ವಿತೀಯ ವಿಭಕ್ತಿ ಕಾರಕ ಕರ್ಮ, ಪ್ರತ್ಯಯ ಅನ್ನು, ಹಳೆಗನ್ನಡ ಅಂ. ತೃತೀಯ ವಿಭಕ್ತಿ ಕಾರಕ ಕರನ, ಪ್ರತ್ಯಯ ಇಂದ, ಹಳೆಗನ್ನಡ ಇಂ. ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ಕರನ ಅಂದರೆ ಸಾಧನ ಮತ್ತು ಲಕ್ಷಣ, ಪ್ರೇರಣ ಅಂದರೆ ಇವರಿಂದ ಪ್ರೇರಣೆಗೆ ಒಳಗಾಯ್ತಲ್ಲಿ. ಇದು ಕಾರಕ ಕರನ. ಇನ್ನು ಚತುರ್ಥಿ ವಿಭಕ್ತಿ ಕಾರಕ ಸಂಪ್ರದಾನ, ಪ್ರತ್ಯಯ ಗೆ ಇಕೆ ಇಗೆ ಕೆ, ಹಳೆಗನ್ನಡ ಕೆ. ಸಂಪ್ರದಾನ ಅಂದರೆ ನಾವು ಕೊಡುವ ವಸ್ತು ಎಲ್ಲಿಗೆ ಹೋಗಿ ಸೇರುತ್ತದೆ ಅನ್ನೋದನ್ನು ತಿಳಿಸುತ್ತದೆ. ಇನ್ನು ಪಂಚಮಿ ಅಪಾದಾನ. ಪಂಚಮಿ ವಿಭಕ್ತಿ ಕಾರಕ ಅಪಾದಾನ, ಪ್ರತ್ಯಯ ದೆಸೆಯಿಂದ, ಹಳೆಗನ್ನಡ ಅತ್ತಣಿಂ. ಇದು ಅಗಲುವಿಕೆಯನ್ನು ತಿಳಿಸುತ್ತದೆ. ಅಪಾದಾನ ಅನ್ನುವಂಥದ್ದು ಅಗಲುವಿಕೆಯನ್ನು ತಿಳಿಸುತ್ತದೆ. ಇನ್ನು ಷಷ್ಠಿ ವಿಭಕ್ತಿ ಕಾರಕ ಸಂಬಂಧ, ಪ್ರತ್ಯಯ ಅ, ಹಳೆಗನ್ನಡ ಅ. ಸಪ್ತಮಿ ಅಧಿಕರಣ. ಅಲ್ಲಿ ಸಪ್ತಮಿ ವಿಭಕ್ತಿ ಆದರೆ ಕಾರಕ ಅಧಿಕರಣ, ಪ್ರತ್ಯಯ ಅಲ್ಲಿ, ಹಳೆಗನ್ನಡ ಪ್ರತ್ಯಯ ಓಳ್. ಅಧಿಕರಣ ಅನ್ನುವಂಥದ್ದು ಸ್ಪಷ್ಟತೆಯನ್ನು ಪಡಿಸುವಂಥದ್ದು. ಅಂದರೆ ಅಲ್ಲಿ
ಅನ್ನು ನಿರ್ದಿಷ್ಟವಾಗಿ ಹೇಳುವಂಥದ್ದು. ಈ ಪ್ರಶ್ನೆಗಳ ನಂತರ ಸುಮಾರು ಸತಿ ಪ್ರಶ್ನೆ ಆಗಿದ್ದಾವೆ ಸ್ನೇಹಿತರೆ. TET ಆಗಿರ್ಬೋದು, ಆಮೇಲೆ PDO ಆಗಿರ್ಬೋದು, SD ಆಗಿರ್ಬೋದು, ಆಮೇಲೆ KSET ಆಗಿರ್ಬೋದು. ಇಲ್ಲಿ ಪ್ರತಿಯೊಂದು ಎಕ್ಸಾಮ್ದಲ್ಲೂ ಈ ಅಂಶಗಳು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಇದಷ್ಟೇ ಅಲ್ಲದೆ TETಯಲ್ಲಿ ಇನ್ನು ಮುಖ್ಯವಾದ ಅಂಶಗಳು ಯಾವಂದರೆ ಜೋಡು ನುಡಿಗಳು, ತತ್ಸಮ, ತದ್ಭವ, ನುಡಿಗಟ್ಟು ಮತ್ತು ವಿರುದ್ಧ ಪದ, ಸಮಾಸ ಮತ್ತು ಸಂಧಿ, ಅಲಂಕಾರ, ಆಮೇಲೆ ತದ್ದಿತಾಂತ, ಕೃದಂತಾವ್ಯಯ, ಕ್ರಿಯಾಪದಗಳು. ಇವೆಲ್ಲ ಅಂಶಗಳನ್ನ ನೀವು ಒಂದು ಅಥವಾ ಒಂದೆರಡು ಸತಿ ನೋಡ್ಕೊಂಡ್ರೆ ಸಾಕು ಸ್ನೇಹಿತರೆ, ನೀವು ಸರಿ ಉತ್ತರನ ಹಾಕ್ಬೋದು. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.